ಹೆಚಿ ಅಕಾಡೆಮಿಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಒಂದು ಅಧ್ಯಾಯ, ಭಾರತದ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಘಟ್ಟ ಅಂದ್ರೆ ದ ಫೈನಲ್ ಫೇಸ್ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ನೋಡಿ, ಈ ಒಂದೇ ಒಂದು ಚರ್ಚೆಯಲ್ಲಿ ನಾವು ಪಿಎಸ್ಐ, ಕೆಎಸ್ಆರ್ಪಿ, ಪಿಸಿ ಹೀಗೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡುತ್ತೇವೆ. ಈ ಮೂಲಕ ಈ ನಿರ್ಣಾಯಕ ಅವಧಿಯ ಬಗ್ಗೆ ನಿಮಗೆ ಸಂಪೂರ್ಣವಾದ ಸ್ಪಷ್ಟತೆ ಸಿಗುತ್ತೆ. ಈ ಥರದ ಹೆಚ್ಚಿನ ವಿಶ್ಲೇಷಣೆಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಯಾವುದೇ ಪ್ರಮುಖ ವಿಡಿಯೋ ಮಿಸ್ ಆಗೋದಿಲ್ಲ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟು 6 ಪ್ರಮುಖ ಹಂತಗಳಲ್ಲಿ ನೋಡ್ತೇವೆ. ಭಾರತ ವಿಭಜನೆಯ ಬೀಜಗಳು ಬಿತ್ತನೆಯಾದ ಕಾಲದಿಂದ ಶುರು ಮಾಡಿ ಅಧಿಕಾರ ಹಸ್ತಾಂತರದವರೆಗೂ ಪ್ರತಿಯೊಂದು ಘಟನೆಯನ್ನು ಕಾಲಾನುಕ್ರಮದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ 1940ರ ದಶಕದಲ್ಲಿ ನಡೆದ ದೊಡ್ಡ ದೊಡ್ಡ ಸಂಘರ್ಷಗಳಿಗೆ ಅಡಿಪಾಯ ಹಾಕಿದ ಘಟನೆಗಳು ಯಾವುವು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ಇತಿಹಾಸವನ್ನ ಸರಿಯಾಗಿ ತಿಳಿಬೇಕು ಅಂದ್ರೆ ಅದರ ಹಿನ್ನೆಲೆ ಬಹಳನೇ ಮುಖ್ಯವಾಗುತ್ತೆ ಅಲ್ವಾ? ಈ ಟೈಮ್ಲೈನ್ ನೋಡಿ, ಇದು ಆಗಿನ ಉದ್ವಿಗ್ನತೆ ಹೇಗೆ ಹಂತ ಹಂತವಾಗಿ ಹೆಚ್ಚಾಯಿತು ಅಂತ ತೋರಿಸುತ್ತೆ. 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನ ವಿಭಜನೆ ಮಾಡ್ತಾರೆ. ಇದರ ವಿರುದ್ಧ ಸ್ವದೇಶಿ ಚಳವಳಿ ಶುರುವಾಗುತ್ತೆ. ವಾರೆಡರ್ 2019 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಇದೇ ಸಮಯದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅಮರ್ ಸೋನಾರ್ ಬಾಂಗ್ಲಾ ಗೀತೆಯನ್ನ ರಚಿಸಿದ್ರು. ಮುಂದೆ ಪಿಎಸ್ಐ ಸಿವಿಲ್ ಇಂಟ್ 2017 ಪರೀಕ್ಷೆಯಲ್ಲಿ ಕೇಳದಾದ ಪ್ರಶ್ನೆಯಂತೆ 1911ರಲ್ಲಿ ಈ ವಿಭಜನೆಯನ್ನ ರದ್ದು ಮಾಡಲಾಗುತ್ತೆ. ಆದ್ರೆ ಅಷ್ಟ್ರಲ್ಲಾಗ್ಲೇ ಆಗಬಾರ್ದ ಹಾನಿ ಆಗಿತ್ತಾ? ಹೌದು, ವಿಭಜನೆಯ ವಿಷಬೀಜ ಆಗ್ಲೇ ಬಿತ್ಲಾಗಿತ್ತು. ಇನ್ನು ದೇಶದೊಳಗೆ ಆರ್ಎಸ್ಐ 2020 ಪರೀಕ್ಷಾ ಪ್ರಶ್ನೆಯಾದ 1907ರ ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಒಡೆಯುತ್ತೆ. ಮತ್ತೆ ಒಂದಾಗಿದ್ದು ಯಾವಾಗ? ಪಿಎಸ್ಐ, ಕೆಎಸ್ಆರ್ಪಿ ಅಂಡ್ ಕೆಎಸ್ಐಎಸ್ಎಫ್ 2017 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ 1916ರ ಲಕ್ನೋ ಅಧಿವೇಶನದಲ್ಲಿ. ಸರಿ, ಈಗೊಂದು ಪ್ರಮುಖ ಅಂಶಕ್ಕೆ ಬರೋಣ. ಇಲ್ಲಿ ಬಹಳಷ್ಟು ಜನ ಗೊಂದಲ ಮಾಡ್ಕೋತಾರೆ. ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನ ಮೊದಲು ಮಂಡಿಸಿದವರು ಯಾರು? ಈ ಪರಿಕಲ್ಪನೆಯನ್ನ ಮೊಟ್ಟಮೊದಲು ಪ್ರತಿಪಾದಿಸಿದವರು ಕವಿ ಮೊಹಮ್ಮದ್ ಇಕ್ಬಾಲ್. ಇದು ಪಿಎಸ್ಐ 2002 ಮತ್ತು ಪಿಸಿ ಕೆಎಸ್ಆರ್ಪಿ 2016 ಪರೀಕ್ಷೆಗಳಲ್ಲಿ ಕೇಳಲಾದ ಒಂದು ಪ್ರಮುಖ ಪ್ರಶ್ನೆ. ಹಾಗಾದ್ರೆ ಇದು ಅಧಿಕೃತ ಬೇಡಿಕೆಯಾಗಿ ಬದಲಾಗಿದ್ಯಾವಾಗ? ಅದುವೇ 1940 ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಅಧಿಕೃತವಾಗಿ ಪಾಕಿಸ್ತಾನಕ್ಕೆ ಬೇಡಿಕೆ ಇಡುತ್ತೆ. ಈ ಪ್ರಶ್ನೆ ಪಿಎಸ್ಐ 2000 ಮತ್ತು ಕೆಇಎ-ಕೆಡಿಆರ್ಐಡಿಎಲ್ ಎಇ 2023ಯಲ್ಲಿ ಬಂದಿತ್ತು. ಬಹಳಷ್ಟು ಪರೀಕ್ಷೆಗಳಲ್ಲಿ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾರೆ. ಇದು ತುಂಬಾ ಸುಲಭವಾಗಿ ಅಂಕಗಳನ್ನ ಗಳಿಸಬಹುದಾದ ಒಂದು ವಿಭಾಗ. ಬನ್ನಿ, ಒಂದು ಉದಾಹರಣೆ ಪ್ರಶ್ನೆಯನ್ನ ತಗೊಂಡು ಈ ಕಾಲಾನುಕ್ರಮವನ್ನ ಸ್ಪಷ್ಟಪಡಿಸ್ಕೊಳ್ಳೋಣ. ಈ ಟೇಬಲ್ ಅನ್ನ ಗಮನವಿಟ್ಟು ನೋಡಿ. ಪಿಸಿ ಕ್ಯಾರನ್ ಡ್ಯಾರರ್ 2016 ಪರೀಕ್ಷೆಯಲ್ಲಿ ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಮತ್ತು ಕಾನೂನುಭಂಗ ಚಳುವಳಿಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಲು ಕೇಳಿದ್ರು. ಹಾಗಾದ್ರೆ ಸರಿಯಾದ ಕ್ರಮ ಯಾವುದು? ಯೋಚನೆ ಮಾಡಿ. ಹೌದು, ಮೊದಲು 1920ರ ಅಸಹಕಾರ, ಆಮೇಲೆ 1930ರ ಕಾನೂನುಭಂಗ ಮತ್ತು ಕೊನೆಗೆ 1942ರ ಕ್ವಿಟ್ ಇಂಡಿಯಾ. ಅದೇ ರೀತಿ ಪಿಎಸ್ಸಿಪಿ ಬಿ 2016 ಪರೀಕ್ಷೆಯಲ್ಲಿ ಬಂಗಾಳ ವಿಭಜನೆ 1905, ಜಲಿಯನ್ ವಾಲಾಬಾಗ್ 1919, ಸೈಮನ್ ಕಮಿಷನ್ 1928 ಮತ್ತು ಕ್ರಿಪ್ಸ್ ಮಿಷನ್ 1942 ಅನ್ನು ಕ್ರಮವಾಗಿ ಜೋಡಿಸಲು ಕೇಳಲಾಗಿತ್ತು. ನೆನಪಿಟ್ಕೊಳ್ಳಿ, ಟೈಮ್ಲೈನ್ ಸರಿಯಾಗಿ ಗೊತ್ತಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ಈಗ ನೇರವಾಗಿ 1942ಕ್ಕೆ ಬರೋಣ. ಇದು ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ವರ್ಷ. ಎರಡನೇ ಮಹಾಯುದ್ಧ ಉತ್ತುಂಗದಲ್ಲಿತ್ತು. ಜಪಾನ್ ಸೈನ್ಯ ಭಾರತದ ಗಡಿಯವರೆಗೂ ಬಂದು ನಿಂತಿತ್ತು. ಈ ಸಂದರ್ಭದಲ್ಲಿ ಯುದ್ಧದಲ್ಲಿ ಭಾರತೀಯರ ಸಹಕಾರ ಪಡೆಯೋಕೆ ಬ್ರಿಟಿಷರು ಒಂದು ನಿಯೋಗವನ್ನ ಭಾರತಕ್ಕೆ ಕಳಿಸಿದ್ರು. ಒಂದು ನೇರವಾದ ಪರೀಕ್ಷಾ ಪ್ರಶ್ನೆಯಿಂದನೇ ಶುರು ಮಾಡೋಣ. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದಾಗ ಇಲ್ಲಿನ ವೈಸ್ರಾಯ್ ಯಾರಾಗಿದ್ರು? ಸ್ವಲ್ಪ ಯೋಚನೆ ಮಾಡಿ. ಉತ್ತರ ಲಾರ್ಡ್ ಲಿನ್ಲಿತ್ಗೋ. ನೆನ್ಪಿಡಿ, ಕ್ರಿಪ್ಸ್ ಮಿಷನ್ ಬಂದಾಗ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ ಶುರುವಾದಾಗ ಎರಡೂ ಸಮಯದಲ್ಲಿ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೋ ಆಗಿದ್ರು. ಇದು ಪದೇ ಪದೇ ಬರುವ ಪ್ರಶ್ನೆ, ಹಾಗಾಗಿ ಇದನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. ಪಿಎಸ್ಐ 1998 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಲೇಬರ್ ಪಕ್ಷದ ಸದಸ್ಯರಾದ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಈ ಪ್ರಸ್ತಾಪಗಳನ್ನ ತಂದಿದ್ರು. ಡಿಎಸ್ಐ 2016 ಪತ್ರಿಕೆಯಲ್ಲಿ ಈ ಯೋಜನೆಯ ಮುಖ್ಯ ಲಕ್ಷಣ ಏನು ಅಂತ ಕೇಳಿದ್ರು. ಅದು ಯುದ್ಧದ ನಂತರ ಡೊಮಿನಿಯನ್ ಸ್ಥಾನಮಾನ ನೀಡುವುದು, ತಕ್ಷಣದ ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ. ಈ ಡೊಮಿನಿಯನ್ ಮತ್ತು ಸಂಪೂರ್ಣ ಸ್ವಾತಂತ್ರ್ಯದ ನಡುವಿನ ವ್ಯತ್ಯಾಸವೇ ಇಲ್ಲಿ ಬಹಳ ಮುಖ್ಯವಾದದ್ದು.
ಈ ಮಿಷನ್ ಯಾಕೆ ವಿಫಲವಾಯಿತು ಅನ್ನೋದಕ್ಕೆ ಈ ಸ್ಲೈಡ್ ಸ್ಪಷ್ಟವಾದ ಚಿತ್ರಣ ಕೊಡುತ್ತೆ. ಯಾಕಂದ್ರೆ ಕ್ರಿಪ್ಸ್ ತಂದ ಪ್ರಸ್ತಾಪಗಳು ಕಾಂಗ್ರೆಸ್ನ ಬೇಡಿಕೆಯನ್ನು ಪೂರೈಸಲಿಲ್ಲ, ಮುಸ್ಲಿಂ ಲೀಗ್ನ ಬೇಡಿಕೆಯನ್ನು ಪೂರೈಸಲಿಲ್ಲ. ಇದಕ್ಕಾಗಿಯೇ ಗಾಂಧೀಜಿಯವರು ಇದನ್ನ ಮುಳುಗುತ್ತಿರುವ ಬ್ಯಾಂಕಿನ ಮೇಲಿನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದಿದ್ದು. ಈ ವೈಫಲ್ಯವೇ ನೇರವಾಗಿ ಕ್ವಿಟ್ ಇಂಡಿಯಾ ಚಳುವಳಿಗೆಗೆ ಕಾರಣವಾಯಿತು. ಈ ಕಾರಣ ಮತ್ತು ಪರಿಣಾಮದ ಸಂಬಂಧದ ಮೇಲೆ PSI INT 2018 ಮತ್ತು RASI 2018 ಸೇರಿದಂತೆ ಕನಿಷ್ಠ 6-7 ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ಕ್ರಿಪ್ಸ್ ಮಿಷನ್ನ ವೈಫಲ್ಯ ಭಾರತೀಯ ಇತಿಹಾಸದ ಅತಿ ದೊಡ್ಡ ಸಾಮೂಹಿಕ ಚಳುವಳಿಗೆ ದಾರಿ ಮಾಡಿಕೊಡ್ತು. ಅದುವೇ ಮಾಡು ಇಲ್ಲವೇ ಮಡಿ ಎಂಬ ಅಂತಿಮ ಹೋರಾಟ. ಸ್ಪರ್ಧಾರ್ಥಿಗಳೇ, ಈ ಸಂಪೂರ್ಣ ಅವಧಿಯಿಂದ ನೀವು ಒಂದೇ ಒಂದು ವರ್ಷವನ್ನ ತಪ್ಪದೆ ನೆನ್ಪಿಟ್ಕೊಳ್ಳೇಬೇಕು ಅಂದ್ರೆ ಅದು 1942. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ವರ್ಷ ಯಾವುದು ಅಂತ ಕೇಳುವ ಪ್ರಶ್ನೆಗಳು PCR&R 2002 ರಿಂದ RSI 2015 ವರೆಗೂ ಬಹುತೇಕ ಪ್ರತಿ ವರ್ಷದ ಪರೀಕ್ಷೆಗಳಲ್ಲೂ ಬಂದೇ ಬಂದಿವೆ. ಅಷ್ಟು ಮುಖ್ಯವಾದ ವರ್ಷ ಇದು. ಸರಿ, ಈ ಚಳುವಳಿಯ ಅತ್ಯಂತ ಪ್ರಸಿದ್ಧ ಘೋಷಣೆ ಯಾವುದಾಗಿತ್ತು? ಮಾಡು ಇಲ್ಲವೇ ಮಡಿ. ಈ ಘೋಷಣೆಯನ್ನ ಕೊಟ್ಟವರ್ಯಾರು? ನಮಗೆಲ್ಲರಿಗೂ ಗೊತ್ತು, ಮಹಾತ್ಮ ಗಾಂಧಿ. ಆದರೆ RSI 2017 ಪರೀಕ್ಷೆಯಲ್ಲಿ ಕೇಳಿದ ಒಂದು ಸ್ವಲ್ಪ ಕಠಿಣ ಪ್ರಶ್ನೆ, ಯಾವ ಅಧಿವೇಶನದಲ್ಲಿ ಈ ಘೋಷಣೆಯನ್ನ ನೀಡಲಾಯಿತು? ಉತ್ತರ: ಬಾಂಬೆ ಅಧಿವೇಶನ. ಈ ಘೋಷವಾಕ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಜೇಲರ್ 2017 ಮತ್ತು PC-R&R 2016 ನಂತಹ ಕನಿಷ್ಠ 5 ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿದೆ. ಈ ಸ್ಲೈಡ್ನಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಒಂದೊಂದು ಸಂಭಾವ್ಯ ಪ್ರಶ್ನೆ. ನೆನ್ಪಿಡಿ, ಈ ಚಳುವಳಿಗೆ ಆಗಸ್ಟ್ ಕ್ರಾಂತಿ ಅಂತಾನೂ ಕರೀತಾರೆ. ಜವಾಹರ್ಲಾಲ್ ನೆಹರು, ಅರುಣಾ ಅಸಫ್ ಅಲಿ ಇವರ ಪಾತ್ರಗಳನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಕರ್ನಾಟಕದ ಪರೀಕ್ಷೆಗಳಿಗೆ ಬಂದ್ರೆ ಈಸೂರ್ ಘಟನೆ ಒಂದು ಫೇವ್ರೆಟ್ ಪ್ರಶ್ನೆ. ಇಲ್ಲಿ ಸಾಮಾನ್ಯವಾಗಿ ಮಾಡುವ ಒಂದು ತಪ್ಪು ಅಂದ್ರೆ ಭೂಗತ ರೇಡಿಯೋ ಮತ್ತು ಸಮಾಜವಾದಿ ನಾಯಕರ ಪಾತ್ರವನ್ನ ಮರೆಯೋದು. ಇತ್ತೀಚಿನ 2024ರ PSI ಪತ್ರಿಕೆಯಲ್ಲಿ ಇದರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಹಾಗಾಗಿ ಜಾಗರೂಕರಾಗಿರಿ. ಎರಡನೇ ಮಹಾಯುದ್ಧ ಮುಗಿದ ನಂತರ ಬ್ರಿಟನ್ನಲ್ಲಿ ಸರ್ಕಾರ ಬದಲಾಯಿತು ಮತ್ತು ಭಾರತಕ್ಕೆ ಅಧಿಕಾರ ಹಸ್ತಾಂತರಿಸುವುದು ಅನಿವಾರ್ಯವಾಯಿತು. ಈ ಪ್ರಕ್ರಿಯೆಯನ್ನ ಹೇಗೆ ಯೋಜಿಸಲಾಯಿತು ಅಂತ ಈಗ ನೋಡೋಣ. ಈ ಇಡೀ ಪ್ರಕ್ರಿಯೆ ಶುರುವಾಗಿದ್ದು ಕ್ಯಾಬಿನೆಟ್ ಮಿಷನ್ನಿಂದ. ಇದು ಸಂವಿಧಾನ ರಚನಾ ಸಭೆಗೆ ಕಾರಣವಾಯಿತು. ಇದು ಗ್ರೂಪ್ C 2021 ಪ್ರಶ್ನೆ. SDA GK 2019 ಪರೀಕ್ಷೆಯಲ್ಲಿ ಒಂದು ಟ್ರಿಕಿ ಪ್ರಶ್ನೆ ಕೇಳಿದ್ರು. ಕ್ಯಾಬಿನೆಟ್ ಮಿಷನ್ನ ಸದಸ್ಯರು ಯಾರೂ ಆಗಿರ್ಲಿಲ್ಲ ಅಂತ. ಉತ್ತರ: ಸಿರಿಲ್ ರಾಡ್ಕ್ಲಿಫ್. ಯಾಕಂದ್ರೆ ಅವರು ಬಂದಿದ್ದು ಗಡಿ ಆಯೋಗಕ್ಕಾಗಿ. ಇದೊಂದು ಪ್ರಮುಖ ಟ್ರಿಕ್ ಪಾಯಿಂಟ್. ಇದರ ನಂತರ PSI 2016 ಪ್ರಶ್ನೆಯಂತೆ ನೆಹರು ಉಪಾಧ್ಯಕ್ಷರಾಗಿದ್ದ ಮಧ್ಯಂತರ ಸರ್ಕಾರ ರಚನೆಯಾಯಿತು. ಕೊನೆಗೆ RSI 2015 ಪರೀಕ್ಷೆಯಲ್ಲಿ ಕೇಳಿದ ಹಾಗೆ ಮೌಂಟ್ ಬ್ಯಾಟನ್ ಯೋಜನೆಯು ಆಗಸ್ಟ್ 15, 1947 ಅನ್ನು ಸ್ವಾತಂತ್ರ್ಯದ ದಿನಾಂಕ ಅಂತ ನಿಗದಿ ಮಾಡಿತು. ಮತ್ತು ಈಗ ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತಿಮ ಕ್ಷಣಗಳನ್ನ ತಲುಪಿದ್ದೇವೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನ ಎಳೆದವರು ಯಾರು? ಈ ಪ್ರಶ್ನೆಯನ್ನ PSI 2002, PSI 2004 ಮತ್ತು DSI 2018 ರಂತಹ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗಿದೆ. ಆ ವ್ಯಕ್ತಿಯ ಹೆಸರು ಸರ್ ಸಿರಿಲ್ ರಾಡ್ಕ್ಲಿಫ್. ಅವರು ಗಡಿ ಆಯೋಗದ ಅಧ್ಯಕ್ಷರಾಗಿದ್ದರು. ಈ ಹೆಸರನ್ನ ಬೇರೆ ಬ್ರಿಟಿಷ್ ಅಧಿಕಾರಿಗಳ ಹೆಸರಿನ ಜೊತೆ ಗೊಂದಲ ಮಾಡಿಕೊಳ್ಳಬೇಡಿ. ಕೊನೆಯದಾಗಿ, ನಿಮ್ಮ ಪರೀಕ್ಷೆಗಳಿಗೆ ಖಂಡಿತವಾಗಿ ತಿಳಿದಿರಲೇಬೇಕಾದ ಕೆಲವು ಸಂಗತಿಗಳನ್ನ ನೋಡೋಣ. ಮೊದಲನೇದು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ ಪ್ರಧಾನಿ ಯಾರಾಗಿದ್ರು? ಇಲ್ಲಿ ಎಚ್ಚರವಿರ್ಲಿ, ಬಹಳಷ್ಟು ಜನ ವಿನ್ಸ್ಟನ್ ಚರ್ಚಿಲ್ ಅನ್ಕೋತಾರೆ, ಅದು ತಪ್ಪು. ಸರಿಯಾದ ಉತ್ತರ ಕ್ಲೆಮೆಂಟ್ ಅಟ್ಲಿ. ಇದು PSI KSRP 2016 ಮತ್ತು SDA GK 2019ನಲ್ಲಿ ಕೇಳಿದ ಪ್ರಶ್ನೆ. ಇನ್ನು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್, KR ಕ್ರಿಡೆಲ್, JE 2023 ಮತ್ತು PC KSRP NHK 2016ನಲ್ಲಿ ಕೇಳಿದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಆಗಸ್ಟ್ 15, 1947 ಒಂದು ಶುಕ್ರವಾರವಾಗಿತ್ತು. ಹಾಗಾದ್ರೆ ಈ ಇಡೀ ಪ್ರಯಾಣವನ್ನ ಒಂದೇ ಸ್ಲೈಡ್ನಲ್ಲಿ ಮತ್ತೊಮ್ಮೆ ಬೇಗನೆ ನೋಡ್ಬಿಡೋಣ. 1905ರ ವಿಭಜನೆಯಿಂದ ಆರಂಭವಾಗಿ 1940ರ ಬೇಡಿಕೆ, 1942ರ ಅಂತಿಮ ಹೋರಾಟ ಮತ್ತು ಸ್ವಾತಂತ್ರ್ಯಕ್ಕೆ ಕಾರಣವಾದ 1946 ಹಾಗೂ 47ರ ಯೋಜನೆಗಳವರೆಗೆ. ಇದು ನೀವು ನೆನ್ಪಿಟ್ಕೊಳ್ಳೇಬೇಕಾದ ಕಾಲಾನುಕ್ರಮದ ಒಂದು ನಕ್ಷೆ. ನಾವು ಸ್ವಾತಂತ್ರ್ಯದವರೆಗಿನ ರಾಜಕೀಯ ಪ್ರಯಾಣವನ್ನ ನೋಡಿದ್ದೇವೆ. ಆದ್ರೆ ಅಧಿಕಾರ ಹಸ್ತಾಂತರದ ಜೊತೆಗೆ ವಿಭಜನೆ ಎಂಬ ಒಂದು ದೊಡ್ಡ ಮಾನವ ದುರಂತವೂ ನಡೆಯಿತು. ಇದರಿಂದ ನಾವು ಏನ್ ಕಲಿಬೇಕು ಅಂದ್ರೆ, ಈ ದಿನಾಂಕಗಳು ಕೇವಲ ನೆನಪಿಡಬೇಕಾದ ಸಂಗತಿಗಳಲ್ಲ, ಬದಲಾಗಿ ಇವು ಇವತ್ತು ನಾವು ಬದುಕ್ತಿರುವ ರಾಷ್ಟ್ರವನ್ನ ರೂಪಿಸಿದ ನಿರ್ಣಾಯಕ ತಿರುವುಗಳು. ಆ ಪರಂಪರೆ ಇಂದಿಗೂ ನಮ್ಗೆ ಏನನ್ನು ಹೇಳ್ತದೆ? ಇದ್ರ ಬಗ್ಗೆ ಯೋಚಿಸಿ.
ಹೆಜ್ಜೆ ಅಕಾಡೆಮಿಯ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಓದುತ್ತಿರಿ.